ಈ ಎಲೆಯಿಂದ ಎಷ್ಟೇ ಹೈ ಇದ್ರೂ ನಾರ್ಮಲ್ ಆಗತ್ತೆ ಶುಗರ್. ಮಧುಮೇಹಿಗಳಿಗೆ ಹೇಳಿ ಮಾಡಿಸಿದಂಥ ಸಂಜೀವಿನಿ ಇದು. ಈ ಎಲೆ ತಿನ್ನಲು ಬಲು ಕಹಿ, ಆದರೆ ಇದರ ಆರೋಗ್ಯ ಪ್ರಯೋಜನಗಳು ಮಾತ್ರ ಅಪಾರ. ಈ ತರಕಾರಿ ಅಷ್ಟೇ ಅಲ್ಲ, ಅದರ ಎಲೆಗಳೂ ಕೂಡ ಔಷಧೀಯ ಗುಣಗಳಿಂದ ಸಮೃದ್ಧವಾಗಿದ್ದು, ತೂಕ ಇಳಿಕೆಗಾಗಿ ಪ್ರಯತ್ನಿಸುತ್ತಿರುವವರಿಗೆ ಹಾಗೂ ಡಯಾಬಿಟೀಸ್ ಅಥವಾ ಶುಗರ್ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ವರದಾನ ಎಂತಲೇ ಹೇಳಲಾಗುತ್ತದೆ. ರುಚಿಯಲ್ಲಿ ಕಹಿಯಾದ ಹಾಗಲಕಾಯಿ ಮಾತ್ರವಲ್ಲ, ಅದರ ಎಲೆಗಳಲ್ಲಿಯೂ ಸಹ ಉತ್ತಮ ಆರೋಗ್ಯಕ್ಕೆ ಅಗತ್ಯವಾದ ಎ, ಸಿ ವಿಟಮಿನ್ಗಳು, ಮಿನರಲ್ಸ್ ಜೊತೆಗೆ ಫೋಲೇಟ್, ಪೊಟ್ಯಾಷಿಯಂ ಸೇರಿದಂತೆ ಹಲವು ಔಷಧೀಯ ಗುಣಗಳು ಅಡಕವಾಗಿವೆ. ಶುಗರ್ ಸಮಸ್ಯೆ ಇರುವವರಿಗೆ ಹಾಗಲಕಾಯಿಯಂತೆ ಅದರ ಎಲೆಗಳೂ ಕೂಡ ದಿವ್ಯೌಷಧ. ಹಾಗಲಕಾಯಿ ಎಲೆಯಿಂದ ಶುಗರ್ ಎಷ್ಟೇ ಹೆಚ್ಚಾಗಿದ್ದರೂ ಥಟ್ ಅಂತ ಕಂಟ್ರೋಲ್ಗೆ ಬರುತ್ತದೆ. ಹಾಗಲಕಾಯಿ ಎಲೆಗಳಲ್ಲಿರುವ ಪೋಷಕಾಂಶಗಳು ದೇಹದಲ್ಲಿ ಏರುಪೇರಾಗಿರುವ ಇನ್ಸುಲಿನ್ ಮಟ್ಟವನ್ನು ಕೂಡಲೇ ಕಂಟ್ರೋಲ್ ಮಾಡುವುದರಿಂದ ಮಧುಮೇಹಿಗಳಿಗೆ ಇದು ವರದಾನಕ್ಕಿಂತ ಕಡಿಮೆಯಿಲ್ಲ ಎಂತಲೇ ಹೇಳಬಹುದು. ಹಾಗಲಕಾಯಿ ಎಲೆ ಹೈ ಶುಗರ್ ರೋಗಿಗಳಿಗೆ ವರದಾನವಾದರೆ, ಶುಗರ್ ಲೋ ಇರುವವರು ಹಾಗಲಕಾಯಿ ಎಲೆಗಳನ್ನು ತಿನ್ನುವುದರಿಂದ ಅಥವಾ ಅದರ ಜ್ಯೂಸ್ ತಯಾರಿಸಿ ಕುಡಿಯುವುದರಿಂದ ಅವರ ಶುಗರ್ ಲೆವೆಲ್ ಇನ್ನೂ ಕಡಿಮೆಯಾಗುವ ಅಪಾಯ ಹೆಚ್ಚಿರುತ್ತದೆ. ಹಾಗಾಗಿ ಲೋ ಶುಗರ್ ಸಮಸ್ಯೆ ಇದ್ದವರು ಇದನ್ನು ಬಳಸಬಾರದು. ಹಾಗಲಕಾಯಿ ಎಲೆ ಶುಗರ್ ಕಂಟ್ರೋಲ್ ಮಾಡಲು ಮಾತ್ರವಲ್ಲ, ತೂಕ ಇಳಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವವರಿಗೂ ತುಂಬಾ ಪ್ರಯೋಜನಕಾರಿಯಾಗಿದೆ. ಹಾಗಲಕಾಯಿ ಎಲೆಯ ಜ್ಯೂಸ್ ತಯಾರಿಸಿ ಕುಡಿಯುತ್ತಾ ಬಂದರೆ ಕೆಲವೇ ದಿನಗಳಲ್ಲಿ ದುಂಡಗಿನ ಹೊಟ್ಟೆ ಕರಗಿ ಚಪ್ಪಟೆಯಾಗುತ್ತದೆ.